ಅಸೋಸಿಯೇಷನ್, ದಿ ಟಿಂಬರ್ ಮರ್ಚೆಂಟ್ ಅಸೋಸಿಯೇಷನ್ ಜಂಟಿಯಾಗಿ ಆಯೋಜಿಸಿರುವ ಮಾಸಿಕ ಜನಸಂಪರ್ಕ ದಿನ. ಈ ಕಾರ್ಯಕ್ರಮದ ಮುಖ್ಯ ವಿವರಗಳು ಇಲ್ಲಿವೆ. ಈ ಟಿಂಬರ್ ಮರ್ಚೆಂಟ್ ಅಸೋಸಿಯೇಷನ್ ವತಿಯಿಂದ ಒಂದು ಜನಸಂಪರ್ಕ ಸಭೆ ಮತ್ತು ಅಲ್ಲಿರುವಂಥ ಎಲ್ಲ ಲೀಡರ್ಸ್ಗಳಿಗೆ ಒಂದು ಮಾತನಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ನಾನೊಬ್ಬ ಹೊಸದಾಗಿ ಇನ್ಸ್ಪೆಕ್ಟರ್ ಬಂದೇನೆಂದು ನಿಮಗೆ ಗೊತ್ತಾಗಬೇಕು, ಇಲ್ಲಿ ಯಾರ್ಯಾರು ಮರ್ಚೆಂಟ್ಸ್ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕು, ನಿಮ್ಮ ಸಮಸ್ಯೆ ನನಗೆ ಗೊತ್ತಾಗಬೇಕು. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾನು ಮುಂದೆ ಬರ್ತೀನಿ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಈಗ ನಾನು ಸ್ಟಾರ್ಟಿಂಗ್ ಬಂದಾಗ ನನಗೆ ಗೊತ್ತಾಯಿತು, ಇಲ್ಲೊಂದು ಸಣ್ಣ ಸಮಸ್ಯೆ ನನ್ನ ಹತ್ರ ಬಂದಿತ್ತು. ಆ ಸಮಸ್ಯೆ ಬಗ್ಗೆ ನಾನು ಇಲ್ಲಿರುವಂಥ ಲೀಡರ್ಸ್ಗಳ ಕಡೆಗೆ ಅದನ್ನು ಮಾತನಾಡಿ ಅದಕ್ಕೇನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದು ಕೈಗೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಬೇರೆ ಬರ್ತಾ ಇದೆ ಅಂತ ಹೇಳಿದ್ರು. ಆ ಎಲೆಕ್ಷನ್ ಸಂಬಂಧಪಟ್ಟಾಗೆ ತಾವು ಯಾವ ರೀತಿ ರೆಡಿಯಾಗಿದ್ದೀರಾ, ನಾನು ಕೂಡ ಅದಕ್ಕೆ ತಯಾರಿ ಮಾಡ್ಕೋಬೇಕಾಗ್ತದೆ. ಸೊ ಅದು ಯಾವಾಗಿದೆ ಅನ್ನೋದು ಶಾರ್ಟ್ಲಿ ನನಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅಂದರೆ ಅದು ಕೊಟ್ಟರೆ ನಾವು ಸೂಕ್ತವಂತ ಒಂದು ಬಂದೋಬಸ್ತು ಮಾಡ್ತೀವಿ. ಜೊತೆಗೆ ಮೆಂಬರ್ಶಿಪ್ ಬಗ್ಗೆ ಏನು ತಮ್ಮಲ್ಲಿ ಮಾಹಿತಿ ಇದೆ ಎಲ್ಲ ಮೆಂಬರ್ಸ್ಗಳಿಗೆ ಕೂಡ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಟಿಂಬರ್ ಮರ್ಚೆಂಟ್ಸ್ ಅಂತಂದರೆ ನಾನು ಕೂಡ ಈ ಹಿಂದೆ ಚನ್ನಗಿರಿ ಭದ್ರಾವತಿಯಲ್ಲಿ ಕೆಲಸ ಮಾಡಿದ್ದೇನೆ. ಸೊ ಟಿಂಬರ್ ಉತ್ಪಾದನೆ ಆಗುವಂಥ ಚನ್ನಗಿರಿ ಭದ್ರಾವತಿ ಅಲ್ಲಿ ನನಗೆ ಸ್ವಲ್ಪ ಇದ್ರ ಬಗ್ಗೆ ಐಡಿಯಾ ಇದೆ. ಯಾಕಂತಂದರೆ ಏನೇ ನಿಮ್ಮ ಸಮಸ್ಯೆಗಳೇನಿದೆ, ಸಾಕಷ್ಟು ಏನು ತೊಂದರೆಗಳಿದೆ, ಯಾವ ದಾರಿ ಇದೆ, ತಪ್ಪು ದಾರಿಗಳಿದೆ ಅದರಲ್ಲಿ ಅನ್ನೋದು ಕೂಡ ನನಗೆ ಕೆಲವೊಂದು ಮಾಹಿತಿಗಳಿದೆ. ಸೊ ಅದಕ್ಕೆ ಅನುಗುಣವಾಗಿ ನಾನು ಹೇಳ್ಬೇಕಂತಂದರೆ ತಾವು ಸಾಮಾನ್ಯವಾಗಿ ಮೊದಲನೇದಾಗಿ ತಾವು ಟಿಂಬರ್ ಮರ್ಚೆಂಟ್ ಆಗಬೇಕಂತಂದರೆ ಪ್ರಪ್ರಥಮವಾಗಿ ತಾವು ಲೈಸೆನ್ಸ್ಡ್ ಪಡೆದಿರಬೇಕಾಗ್ತದೆ. ಸೊ ಯಾಕಂತಂದರೆ ಎಷ್ಟೋ ಸಂದರ್ಭದಲ್ಲಿ ಯಾರು ಕೂಡ ಲೈಸೆನ್ಸ್ ಪಡೆದೇ ಈ ಮಾಡಲಾಗ್ತದೆ. ಸೊ ಬೇರೆ ಬೇರೆ ಒಂದು ಇದು ಎಷ್ಟೊಂದು ಕಷ್ಟ ಇದೆ ಅಂತಂದರೆ ಇದು ಟಿಂಬರ್ ಲೈಸೆನ್ಸ್ ತೆಗೆದುಕೊಳ್ಳೋದು ನಿಮಗೆಲ್ಲ ಗೊತ್ತಿದೆ. ಒಂದು ಬಾರ್ ಲೈಸೆನ್ಸ್ ತೆಗೆದುಕೊಳ್ಳೋಕ್ಕಿಂತ ತುಂಬ ಕಷ್ಟ ಇದೆ. ಸೊ ಇದರಲ್ಲಿ ಸಾಕಷ್ಟು ಒಂದು ಸ್ವಲ್ಪ ನಾಲೆಜ್ ಇದೆ. ಏನಪ್ಪ ಅಂತಂದರೆ ಟಿಂಬರ್ ಲೈಸೆನ್ಸ್ ತೆಗೆದುಕೊಂಡು ತಾವು ಸೂಕ್ತವಾದಂಥ ರೀತಿಯಲ್ಲಿ ಅದನ್ನು ಪರ್ಮಿಷನ್ ತೊಗೊಂಡು ಕೆಲಸ ಮಾಡಬೇಕಾಗ್ತದೆ. ಜೊತೆಗೆ ಟಿಂಬರ್ಸ್ ಎಲ್ಲಿಂದ ತರ್ತೀರಾ, ಮಟೀರಿಯಲ್ಸ್ ಯಾವುದೇ ಒಂದು ಕಟ್ಟಿಗೆ ಇರ್ಬೋದು, ವುಡ್, ಅದನ್ನು ಎಲ್ಲಿಂದ ತರ್ತೀರಾ. ಸಾಮಾನ್ಯವಾಗಿ ಜೋಯಿಡಾ, ದಾಂಡೇಲಿ, ಭದ್ರಾವತಿ, ಈ ಕಡೆ ಮಂಗಳೂರು, ಚನ್ನಗಿರಿ ಈ ಕಡೆಯಿಂದೆಲ್ಲ ಬರ್ಬೋದು. ಇನ್ನು ಬೇರೆ ಬೇರೆ ಕಡೆಯಿಂದ ಕೂಡ ಬರ್ಬೋದು. ಇನ್ನು ಕೆಲವೊಂದು ಮೈನ್ಮಾರ್ ಒಂದು ಟಿಂಬರ್ಸ್ ಕೂಡ ಬರ್ತಾ ಇದೆ ಅಂತೇಳಿ ನನಗೆ ಗೊತ್ತಿದೆ. ಮೈನ್ಮಾರ್ ಮತ್ತು ಬರ್ಮಾದಿಂದ ಕೂಡ ಬರ್ತಾ ಇದೆ ಅನ್ನೋದು ನನಗೆ ಮಾಹಿತಿ ಇದೆ. ಸೊ ಎಲ್ಲವೂ ಕೂಡ ಸಾಕಷ್ಟು ದಾಖಲಾತಿಗಳನ್ನು ಹೊಂದಿರಬೇಕಾಗ್ತದೆ. ಕಂಪಲ್ಸರಿಯಾಗಿ ಪರ್ಮಿಟ್ಗಳನ್ನು ಹೊಂದಿರಲೇಬೇಕಾಗ್ತದೆ. ವಿದೌಟ್ ಪರ್ಮಿಟು ಅದನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಕಡ್ಡಾಯವಾಗಿ ಪರ್ಮಿಟ್ಗಳನ್ನು ತೆಗೆದುಕೊಂಡೇ ಈ ಕೆಲಸವನ್ನು ಮಾಡಬೇಕಾಗ್ತದೆ. ಮತ್ತು ಜೊತೆಗೆ ಲೈಸೆನ್ಸ್ಡ್ ಹೊಂದಿರುವಂಥ ಒಬ್ಬ ವ್ಯಕ್ತಿ ಮಾತ್ರ ಇದನ್ನು ಮಾಡಬೇಕು. ಜೊತೆಗೆ GSTಗಳನ್ನು ಪ್ರತಿ ವರ್ಷವೂ ಕೂಡ ಕಟ್ಟಬೇಕಾಗ್ತದೆ. ಯಾಕಂತಂದರೆ ಅವು 50,000 ಯಾವುದೇ ಒಂದು ಗೂಡ್ಸನ್ನು ನಾವು ಸೇಲ್ ಮಾಡ್ತೇವೆ ಅಂತಂದರೆ ಅದಕ್ಕೆ ಕಂಪಲ್ಸರಿಯಾಗಿ GST ಒಂದು ಪರ್ಮಿಷನ್ ಇರಲೇಬೇಕಾಗ್ತದೆ. GST ಇಲ್ಲದೆ ಯಾವುದೇ ಗೂಡ್ಸ್ಗಳನ್ನು ಅಥವಾ ಮಟೀರಿಯಲ್ಗಳನ್ನ ಸೇಲ್ ಮಾಡೋದಾಗಲಿ ಅಥವಾ ಸಪ್ಲೈ ಮಾಡೋದಾಗಲಿ ಮಾಡುವಂತಿಲ್ಲ. ಸೊ ಇನ್ನೂ ಕೂಡ ಮುಂದುವರೆದು ಹೇಳ್ಬೇಕಂತಂದರೆ ಇಲ್ಲಿ ಸ್ಥಳೀಯವಾಗಿ ಕೆಲವೊಂದು ಸಮಸ್ಯೆಗಳಿದಾವೆ. ತಾವೆಲ್ಲ ಲೇಬರ್ಸ್ಗಳನ್ನು ಹೈರ್ ಮಾಡ್ತೀರಾ. ಲೇಬರ್ಗಳನ್ನು ಸಾಮಾನ್ಯವಾಗಿ UP, ಬಿಹಾರ್, ಬೇರೆ ಬೇರೆ ಕಡೆ ಬಂದಿರುವಂಥ ಲೇಬರ್ಗಳನ್ನು ಹೈರ್ ಮಾಡ್ತೀರಾ, ಕೆಲಸಕ್ಕೆ ತೆಗೆದುಕೊಳ್ತೀರಾ. ಸೊ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ನಿಮ್ಮಲ್ಲಿದೆ. ಸೊ ಒಳ್ಳೆಯದು, ಕೆಲಸಕ್ಕೆ ತೆಗೆದುಕೊಳ್ಳೋದು ಏನು ತೊಂದರೆ ಇಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದೀನಿ, ಈ ಕೆಲಸಕ್ಕಿರುವಂಥ ವ್ಯಕ್ತಿಗಳು ಸಾಕಷ್ಟು 8 ವರ್ಷದಿಂದ 15 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಸೊ ಒಂದು ಆತನ ಮೇಲೆ ನಂಬಿಕೆ ಇಟ್ಟಿರ್ತೀರ, ಆತ ಕಳ್ಳತನ ಮಾಡ್ಕೊಂಡು ಹೋದಂಥ ಉದಾಹರಣೆಗಳು ನಡೀತಾ ಇದೆ. ಸೊ ಇದರ ಉದ್ದೇಶ ಇಷ್ಟೇ, ನಿಮ್ಗೆ ಯಾಕೆ ನಾನು ಹೇಳ್ತಿದ್ದೇನೆ ಅಂತಂದರೆ ಯಾರೋ ಒಬ್ಬ ಕಾರ್ಮಿಕ ನಿಮ್ಮ ಕಡೆ 8-10 ವರ್ಷದಿಂದ ಇದ್ದಾನೆ ಅಂದ ತಕ್ಷಣ ಅಥವಾ ಅವನು ತುಂಬ ನಂಬಿಗಸ್ತಿದ್ದಾನೆ ಅಂದ ತಕ್ಷಣ ಆತನಿಗೆ ಫ್ರೀಯಾಗಿ ನೀವು ಎಲ್ಲವನ್ನು ಕೂಡ ತೋರಿಸ್ಲಿಕ್ಕೆ ಹೋಗಬೇಡಿ. ಎಲ್ಲಿ ನಿಮ್ಮದು ಗಲ್ಲ ಪೆಟ್ಟಿಗೆ ಇದೆ ಅಥವಾ ಎಲ್ಲಿ ನೀವು ದುಡ್ಡು ಇಡ್ತೀರಾ ಎಲ್ಲವನ್ನೂ ಕೂಡ ಅವನಿಗೆ ಗೊತ್ತಿದ್ದರೆ ಆತ ಊರಿಗೆ ಹೋಗುವಂಥ ಸಂದರ್ಭದಲ್ಲಿ ಕಳ್ಳತನ ಮಾಡ್ಕೊಂಡು ಹೋದಂಥ ಉದಾಹರಣೆಗಳು ನಿಮ್ಮ ಮುಂದೆನೇ ಇದೆ, ನನ್ನ ಮುಂದೆ ಇದೆ. ಸೊ ಅದಕ್ಕೋಸ್ಕರ ಈ ಹೊರಗಡೆಯಿಂದ ಬರುವಂಥ ಲೇಬರ್ಸ್ಗಳ ಬಗ್ಗೆ ತಾವು ಕಡ್ಡಾಯವಾಗಿ ಪೊಲೀಸ್ ವೆರಿಫಿಕೇಷನ್ ಮಾಡಿ ಮತ್ತು ಅವ್ರದ್ದು ಆಧಾರ್ ಕಾರ್ಡನ್ನು ತೆಗೆದುಕೊಂಡ್ಬಿಟ್ಟು ನಮ್ಮ ಸ್ಟೇಷನ್ ಕೊಡಿ. ಅವ್ರದ್ದೊಂದು ಆಧಾರ್ ಕಾರ್ಡ್ ಇದ್ದರೆ ಅವರು ಯಾರು UP ಅವರ, ಬಿಹಾರದವರ ಅಥವಾ ನೇಪಾಳದವರ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡಿದರೆ ಅವತನ ಸಂಬಂಧಿಕರು ಕೂಡ ಇದರಲ್ಲಿ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕಾಗಿದೆ. ಎಷ್ಟೋ ಸಂದರ್ಭದಲ್ಲಿ ಏನಾಗ್ತದೆ, ಕಳ್ಳತನ ಮಾಡ್ಕೊಂಡು ಅವನು ಬಿಹಾರ ಅಥವಾ ಎಲ್ಲೇ ಹೋಗಿಬಿಟ್ಟ ಅಂತಂದರೆ ಸಾಕಷ್ಟು ತೊಂದರೆಗಳನ್ನು ನಮ್ಮ ಓನರ್ಸ್ಗಳು ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಯಾರೋ ಒಬ್ಬ ಲೇಬರ್ಗಳನ್ನು ತೆಗೆದುಕೊಳ್ಳುವಾಗ ಅವ್ರ ಬಗ್ಗೆ ಪೊಲೀಸ್ ವೆರಿಫಿಕೇಷನ್ ಮಾಡಿಸೋದು ಕಡ್ಡಾಯ ಅಂತ ನೀವು ಅನ್ಕೋಬೇಕಾಗ್ತದೆ. ಇನ್ನೂ ಕೂಡ ಮುಂದುವರೆದು ಹೇಳ್ಬೇಕಂತಂದರೆ ಆ ಲೇಬರ್ಗಳಿಗೆ ಕೂಡ ಕೆಲವೊಂದು ಸೌಲಭ್ಯಗಳಿದೆ. ಅವ್ರಿಗೆ ಕೂಡ ಮಿನಿಮಮ್ ವೇಜಸ್ ಆ್ಯಕ್ಟಲ್ಲಿ ಅವರಿಗೆ ಒಂದು ನಿರ್ದಿಷ್ಟವಾದ ಸಂಬಳ ಕೊಡಬೇಕಾಗ್ತದೆ. ಅವ್ರನ್ನೂ ಕೂಡ ಅವ್ರ ನೋವುಗಳನ್ನು ತಾವು ತಿಳ್ಕೊಬೇಕಾಗ್ತದೆ. ಮಿನಿಮಮ್ ಅವರ್ಸ್ ಕೆಲಸ ಮಾಡಿಸ್ಬೇಕಾಗ್ತದೆ. ಕೆಲವೊಮ್ಮೆ ಗುಲಾಮ್ಗಿರಿ ರೀತಿ 8-10 ವರ್ಷಗಟ್ಟಲೆ ಕೆಲಸ ಮಾಡಿ ಆನಂತರ ಅವರಿಗೆ ಸಂಬಳ ಕೊಡದೇ ಇರೋದು ನಿಮಗೆಲ್ಲ ಗೊತ್ತಿರಲಿ. ಕುರಾನಲ್ಲಿ ಒಂದು ಮಾತಿದೆ, ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಕೆಲಸ ಮಾಡಿದವನಂತಂದರೆ ಅವನ ಬೆವರು ಅರವಳಿಗೆ ಅದಕ್ಕೆ ಸಂಬಳ ಕೊಡಬೇಕು ಅನ್ನೋದು ನಮಗೆಲ್ಲ ಓದಿದಿಲ್ಲ. ಸೊ ಇದರ ಅರ್ಥ ಇಷ್ಟೇ, ಸೊ ಯಾರೋ ಒಬ್ಬ ನಮ್ಮಲ್ಲಿ ಕೆಲಸ ಮಾಡ್ತಾನಂತಂದರೆ ಅವನಿಗೆ ಸಂಬಳ ನೀವು ಕೊಡಬೇಕಾಗಿದ್ದನ್ನು ಕೊಡಿ, ಬಟ್ ಅವನ ಮೇಲೆ ಎಷ್ಟು ವಿಶ್ವಾಸ ಇಡಬೇಕು ಅಷ್ಟೇ ವಿಶ್ವಾಸ ಇಡಿ. ಅವನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ತೆಗೆದುಕೊಳ್ಳಿ. ಇಷ್ಟನ್ನು ಮಾಡ್ಬೋದು. ಮತ್ತು ಇನ್ನೂ ಕೂಡ ಮುಂದುವರೆದು ನಾನು ಹೇಳೋದಂತಂದರೆ, ನಾನು
ಈಗ ಬರುವಾಗ ಸಾಕಷ್ಟು ರೋಡಿಂದ ಸಮಸ್ಯೆ ಇಲ್ಲಿದೆ, ಟ್ರಾಫಿಕ್ ತುಂಬ ಜಾಮ್ ಆಗ್ತಿದೆ. ಸೊ ಅದಕ್ಕೋಸ್ಕರ ತಾವು ಏನಿದೆ ತಮ್ಮದು ಶಾಪ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ನೀವು BBMPಯಿಂದ ಲೈಸೆನ್ಸ್ ತೆಗೆದುಕೊಂಡು. ಎಷ್ಟೋ ವಸ್ತುಗಳು ರೋಡಲ್ಲಿದೆ. ಈ ರೋಡಲ್ಲಿ ಇರೋದ್ರಿಂದ ಏನಾಗುತ್ತೆ, ನಮ್ಮ ಇದು ರೋಡು ನಿಮ್ಮ ಒಬ್ಬರದಲ್ಲ, ಎಲ್ಲರದು ಸಾರ್ವಜನಿಕರು. ಇಲ್ಲಿ ಯಾರೋ ಒಬ್ಬರು ಬರ್ತಾರೆ, ಈ ಸಾಮಾನ್ಯ ಪ್ರಜೆಯನ್ನು ಹಿಡ್ಕೊಂಡು ಪ್ರಧಾನಮಂತ್ರಿಗಳಿವರೆಗೂ ರಾಷ್ಟ್ರಪತಿಗಳಿವರೆಗೂ ಕೂಡ ಇದು ದಾರಿ ಸಂಬಂಧಪಟ್ಟಿದ್ದು. ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರನ್ನು ಹಿಡ್ಕೊಂಡು ರಾಷ್ಟ್ರಪತಿವರೆಗೆ ಇದು ಸಂಬಂಧಪಟ್ಟಂಥ ರಸ್ತೆ, ಯಾರೋ ಒಬ್ಬರದಲ್ಲ. ಸೊ ಅದಕ್ಕೋಸ್ಕರ ಆ ಸಾರ್ವಜನಿಕ ರಸ್ತೆಯಲ್ಲಿ ಯಾವ್ಯಾವ ವಸ್ತುಗಳನ್ನ ಹಾಕಿದ್ರೆ ಅದನ್ನು ತೆಗಿಲಿಕ್ಕೆ ನಾವು ಪ್ರಯತ್ನ ಮಾಡಿ ಮುಂದಿನ ದಿನಗಳಲ್ಲಿ ಅವನ್ನೆಲ್ಲವನ್ನು ಕೂಡ ತೆಗಿಬೇಕಾಗ್ತದೆ. ಜೊತೆಗೆ ನಾನು ಟ್ರಾಫಿಕ್ ಅವ್ರಿಗೆ ಕೂಡ ಹೇಳ್ತೀನಿ, ನಾನು ಕೂಡ ಬರ್ತೀನಿ. ಯಾಕಂತಂದರೆ ಇದು ರಸ್ತೆ ನಾನು ಆಗಲೇ ಹೇಳ್ದಂಗೆ ಸಾಮಾನ್ಯ ಪ್ರಜೆಯಿಂದ ಹಿಡಿದು ರಾಷ್ಟ್ರಪತಿಯವರ ದಾರಿ, ನಮ್ಮದು ಹೌದು ನಿಮ್ಮದು ಹೌದು ಎಲ್ಲರದು ಹೌದು. ಸೊ ಅದಕ್ಕೋಸ್ಕರ ರಸ್ತೆಯಲ್ಲಿ ವಸ್ತುಗಳನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ, ಆದಷ್ಟು ತೆಗೆದು ಇದು ಮಾಡಿ. ನಿಮ್ಗೇನು ಅವಶ್ಯಕತೆ ಇರುವಂಥ ಬಂದೋಬಸ್ತನ್ನು, ಅವಶ್ಯಕತೆ ಇರುವಂಥ ರಕ್ಷಣೆಯನ್ನು ನಾನು ಕೊಡ್ತೀನಿ. ಆಮೇಲೆ ಇನ್ನೂ ಕೂಡ ಮುಂದುವರೆದು ಯಾವುದಾದ್ರೂ ಸಮಸ್ಯೆಗಳಿದ್ದರೆ ನನ್ನ ನಂಬರನ್ನು ಕೊಡ್ತೀನಿ, ನನ್ನ ಗೌರ್ಮೆಂಟ್ ನಂಬರ್ ತಮಗೆ ಕಂಪಲ್ಸರಿ ಇಟ್ಕೊಳ್ಳಿ. ಯಾಕಂತಂದರೆ ನಾನು ಇರ್ಬೋದು, ಇನ್ನೊಬ್ಬ ಬರ್ಬೋದು, ಮತ್ತೊಬ್ಬ ಬರ್ಬೋದು. ಈ ನಂಬರ್ ನಿಮ್ಮ ಹತ್ರ ಇರಲೇಬೇಕು, ಕಡ್ಡಾಯವಾಗಿ ಸ್ಥಳೀಯ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ನಂಬರ್ ನಿಮ್ಮ ಹತ್ರ ಇರಲೇಬೇಕು. ಆ ನಂಬರನ್ನು ನಾನು ನಿಮಗೆ ಹೇಳ್ತೀನಿ. ಮತ್ತೇನಾದರೂ ಇದ್ದರೆ ಹಿರಿಯರು ನನ್ನ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ಅದನ್ನು ಬಗೆಹರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇಟ್ಸ್ ಎ ಟೀಮ್ ವರ್ಕ್. ನೀವೊಂದು ಅಸೋಸಿಯೇಷನ್ ಏನು ಕಟ್ಕೊಂಡಿದ್ರ, ಒಂದು ತಂಡವಾಗಿ ಮುನ್ನಡೆಯಿರಿ. ಇದರಲ್ಲಿ ಪ್ರತಿಯೊಬ್ಬ ಸದಸ್ಯನ ಹಿತಾಸಕ್ತಿಯನ್ನು ಕಾಯ್ಕೊಂಡು ಏನು ಅಭಿವೃದ್ಧಿ ಕೆಲಸಗಳಿದೆ ಅವನು ಮಾಡಿ ನಾನು ನಿಮ್ಮ ಜೊತೆಗಿರ್ತೀನಿ. ನನ್ನ ಇಷ್ಟನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ಮಾತ್ರನೇ ಈ ರೋಡೆಲ್ಲ ಜಾಮ್ ಆಗೋದು. ಅಲ್ಲಿ ಒಂದು ಕರೆಕ್ಟಾಗಿ ಅಲ್ಲಿ ಮೇಂಟೈನ್ ಮಾಡಿದ್ರೆ ಈ ಕಡೆ ಎಲ್ಲರೂ ಬರ್ತಾರಲ್ಲ ಸರ್, ಸಾಮಾನ್ಯವಾಗಿ ಎಲ್ಲರೂ ಆ ಕಡೆನೇ ಬರ್ತಾರೆ. ಅದಕ್ಕಿಂತಲೇ ಇಲ್ಲಿ ಪ್ರಾಬ್ಲಮ್ ಆಗೋದು. ಅದು ಒಂದು ಸ್ಟಾಪ್ ಆಗಿಬಿಟ್ರೆ ಇಲ್ಲಿ ಒಂದರಿಂದ ಮತ್ತು ವಾಹನಗಳು ಇಲ್ಲಿ ನಿಲ್ಲಿಸ್ತಾರಲ್ಲ, ಸುಮಾರು 50-60 ವರ್ಷದಿಂದ ನಿಲ್ಲಿಸ್ತಾ ಇದ್ದಾರೆ. ಅವ್ರದ್ದೆಲ್ಲ ಬಿಸ್ನೆಸ್ಸು ಅವರೆಲ್ಲ ಫ್ಯಾಮಿಲಿಗೆಲ್ಲ ಮೇಂಟೈನ್ ಮಾಡೋದು ಹಂಗೇನೆ. ಅವ್ರಿಗೆ ಒಂದು ಎಲ್ಲಾದರೂ ಒಂದು ಕಡೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಸರ್. ಯಾಕಂದರೆ ಎಲ್ಲ 50 ವರ್ಷ ನಿಲ್ಲಿಸ್ತಾ ಇದ್ದಾರೆ. ವ್ಯವಸ್ಥೆ ಬಗ್ಗೆ ನೀವು BBMP ಅವ್ರಿಗೆ ಕೇಳಿ, ನಿಮ್ಗೆ ಏನು ಬೇಕು ವ್ಯವಸ್ಥೆ. ಇಲ್ಲೊಂದು ಮಲ್ಟಿ ಸ್ಟೋರೇಜ್ ಪಾರ್ಕಿಂಗ್ ಒಂದು ಬಿಲ್ಡಿಂಗ್ ಕಟ್ಟಿಸುವಂಥ ವ್ಯವಸ್ಥೆ BBMP ಅವ್ರು ಮಾಡಲಿ. ನೆಕ್ಸ್ಟ್ ಇಲ್ಲಿರುವಂಥ ರಾಜಕಾರಣಿಗಳು ಮತ್ತು ಮುಖ್ಯಮಂತ್ರಿಗಳು ಗಮನಕ್ಕೆ ಇವೆಲ್ಲ ತೊಗೊಂಡು ಬನ್ನಿ. ಬಟ್ ನಾನು ಹೇಳೋದು, ಇಲ್ಲಿರುವಂಥ ನಾನು ಲೋಕಲ್ ಇನ್ಸ್ಪೆಕ್ಟರ್ ಆಗಿ ನಾನು ಏನು ಕ್ರಮ ತಗೊಳ್ಳೋದಪ್ಪ ಅಂದರೆ, ಆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡೋದು ನನ್ನ ಜವಾಬ್ದಾರಿ. ಅವಕಾಶ ಇದೆ, ಅದು BBMP ಅವ್ರು ಮಾಡ್ತಾರೆ. ಮತ್ತು ಸಂಬಂಧಪಟ್ಟಂಥ ರಾಜಕಾರಣಿಗಳು ಕೂಡ ಅದೊಂದು ಅವಕಾಶಕ್ಕೆ ಅವರು ಕೂಡ ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ. ನಾನು ಇಲ್ಲಿ ಸಂಚಾರ ವ್ಯವಸ್ಥೆ ಏನು ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡ್ತೀನಿ. ಸೊ 50-60 ವರ್ಷದಿಂದ ತಾವು ಗಾಡಿಯನ್ನು ನಿಲ್ಲಿಸ್ತಾ ಇದ್ರೆ ಅಂತಂದರೆ ಅದು ತಪ್ಪು. ಯಾಕಂತಂದರೆ ಈಗ ಮಾನ್ಯ ಕೃಷ್ಣ ಬೈರೇಗೌಡ ಮಾನ್ಯ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ತಮಗೆಲ್ಲ ಗಮನಕ್ಕೆ ತಂದಿದ್ದಾರೆ. ಏನಪ್ಪ ಅಂತಂದರೆ ಮೋರ್ ದೆನ್ ಒಂದು ನೋಟಿಸ್ ಅಂಟಿಸ್ತಾರೆ ಒಂದು ಗಾಡಿ ಮೇಲೆ. ಆ ನೋಟಿಸ್ ಅಂಟಿಸಿ 7 ದಿನಗಳ ಒಳಗೆ ಅವ್ರು ತೆಗೆದೇ ಇದ್ದರೆ ಆ ಗಾಡಿಯನ್ನು ತೊಗೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಇದೆ. ಸೊ ಮುಂದಿನ ದಿನಗಳಲ್ಲಿ BJP ಅವರು ಇಲ್ಲಿ ಬಂದರೂ ಕೂಡ ಇದಿಲ್ಲ, ಅಪ್ರೂವ್ ಅಲ್ಲ, ಅವರು ಕೂಡ ಬರ್ತಾರೆ. ಆ ರೀತಿ ಆಗೋದು ಬೇಡ. ನಮ್ಮ ಗಾಡಿಗಳು ನಮ್ಮ ವಶದಲ್ಲಿ ಮಾಡೋಣ. ಗಂಜಿಯಲ್ಲಿ ಮಾತಾಡಿದ್ದೀರಾ, ನೀವು ಸಪೋರ್ಟ್ ಕೊಡೋಕ್ಕೆ ಹೇಳಿದ್ದೀರಾ. ನಮಗೆ ಏನು ಕಷ್ಟ ಇದ್ರೂ ಅಸೋಸಿಯೇಷನ್ಗೆ ನಾವು ಎಲ್ಲರಿಗೂ ಹೇಳ್ತೀವಿ. ಏನು ಕಷ್ಟ ಇದ್ರೂ ಅಸೋಸಿಯೇಷನ್ಗೆ ಅವ್ರಿಗೆ ಏನು ಕಂಪ್ಲೇಂಟ್ ಇದೆ ಕೊಟ್ಟರೆ ನಾವು ನಿಮಗೆ ತಿಳಿಸ್ತೀವಿ ಸರ್. ಆವಾಗ ನಿಮ್ಮದು ಸಪೋರ್ಟ್ 100% ಸಿಕ್ಕುತ್ತೆ ಅಂತ ನಮಗೆ ಅವಕಾಶ ಇದೆ. ನೀವು ಭಾಳ ದೊಡ್ಡ ಮಾತು ಆಡಿದ್ದೀರಾ, ಭಾಳ ಸಂತೋಷ ಆಗಿದೆ ನಿಮ್ಮ ಮಾತು ಕೇಳಿ. ಫಸ್ಟ್ ಟೈಮ್ ಇನ್ಸ್ಪೆಕ್ಟರ್ ಬಂದು ಈ ಥರ ಮಾತಾಡಿದ್ದೀರಿ ಬೊಂಬು ಬಜಾರ್ನಲ್ಲಿ. ಇವಾಗ ಅನುಕೂಲ ನೀವು ಮಾಡಿಕೊಡ್ತೀರಾ ಅಂತ ಇದೆ. ಇದು 1 ವೇ 2 ವೇ ಜಾಸ್ತಿ ಆಗುತ್ತೆ. 1 ವೇಗೆ ಕಷ್ಟ, 2 ವೇ ಆಗಿಬಿಟ್ರೆ ಏನು ತೊಂದರೆ ಇರಲ್ಲ. ಸರಿ, ಅದು ಇವಾಗ ಟಿಂಬರ್ ಮರ್ಚೆಂಟ್ ಅಸೋಸಿಯೇಷನ್ನಲ್ಲಿ ಬಂದಿದೆ. 100% ಟಿಂಬರ್ ಮರ್ಚೆಂಟ್ ಅಸೋಸಿಯೇಷನ್ ಕಮ್ಮಿ ಆಗಿಬಿಟ್ಟಿದೆ. ಟಿಂಬರ್ ಮರ್ಚೆಂಟ್ಸು ಭಾಳ ಕಮ್ಮಿ ಆಗಿಬಿಟ್ಟಿದೆ. ಸ್ಟೀಲ್ ಮರ್ಚೆಂಟ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಟಿಂಬರ್ ಮರ್ಚೆಂಟು ನೀವು ಹೇಳಿದ್ರಲ್ಲ, ಬರ್ಮಾಯಿಂದ ಎತ್ಲಾಕರೆಯಿಂದ ಇವಾಗ ನಮಗೆ ಇದು ಬರ್ತಾ ಇಲ್ಲ. ಇವಾಗ ನಾವು ಜಾಸ್ತಿ ಬರೋದು ಹುಣಸೂರು, ಕೇರಳ, ಬೆಂಗಳೂರು, ನಮ್ಮ ಕರ್ನಾಟಕ ಅಂತ ಜಾಸ್ತಿ ಬರ್ತಾಯಿದೆ. ಅದು ಹೊರಗಡೆಯಿಂದ ಅಷ್ಟು ಜಾಸ್ತಿ ಬರ್ತಾಯಿಲ್ಲ. ದೊಡ್ಡ ದೊಡ್ಡ ವ್ಯಾಪಾರಗಳೆಲ್ಲ ಎದ್ಬಿಟ್ಟು ಅಂಗಡಿ ಸ್ಕಿಲ್ ಕನ್ವರ್ಟ್ ಮಾಡಿಬಿಟ್ಟು ವ್ಯಾಪಾರ ಮಾಡ್ತಾಯಿದ್ದಾರೆ. ಇವಾಗ ನಮಗೇನೆಲ್ಲ ತೊಂದರೆ ಇದೆ ನಿಮಗೆ ತಿಳಿಸ್ತೀವಿ ಸರ್. ದಯವಿಟ್ಟು ನಿಮ್ಮದು ಹೋಗ್ತಿದ್ದೆ, ನೀವು ನಮಗೆ ಅನುಕೂಲ ಮಾಡಿಕೊಡ್ತೀರಾ ಅಂತ, ಸಪೋರ್ಟ್ ಕೊಡ್ತೀರಾ ಅಂತ. ಗೌರ್ಮೆಂಟ್ಗೆ ಏನು ಬೇಕು, ಏನು ಸಪೋರ್ಟ್ ಬೇಕು ಪೊಲೀಸ್ನವ್ರಿಗೆ ನಾವು ಕೊಡ್ತೀವಿ ಸರ್. ನಮ್ಮ ಟಿಂಬರ್ ಮರ್ಚೆಂಟ್ ಅಸೋಸಿಯೇಷನ್ ಇದೇನು ಅಂತ ಹೇಳಿದ್ರೆ, ಪಬ್ಲಿಕ್ ಪೊಲೀಸ್ ಮೀಟ್ ಆಗಿಬಿಟ್ರೆ ಒಬ್ಬರಿಗೊಬ್ಬರಿಗೆ ನಮಗೆ ಇದಾಗ್ಬಿಟ್ರೆ, ಫ್ರೆಂಡ್ಶಿಪ್ ಆಗಿಬಿಟ್ರೆ ಭಾಳ ಆರಾಮಾಗಿ ಹೋಗುತ್ತೆ ಸರ್. ಇವೆಲ್ಲ
ನಾವು ಪೊಲೀಸ್ಗೆ ಭಾಳ ಇದು ಕಣ್ಣಿಂದ ನೋಡ್ತಾ ಇದ್ದೀವಿ. ಅವ್ರು ಕಷ್ಟ ಬೀಳೋದು, ಅವ್ರಿಗೆ ಟೈಮ್ನಲ್ಲಿ ಊಟ ಸಿಕ್ಕಲ್ಲ, ಟೈಮ್ನಲ್ಲಿ ನಿದ್ದೆ ಸಿಕ್ಕಲ್ಲ. ಪಬ್ಲಿಕ್ ಪರ್ಸನಾಗಿ ಗೌರ್ಮೆಂಟ್ ರೂಲ್ಸ್ಗೆ ಅವ್ರಿಗೆ ಏನು ಕಷ್ಟ ಬೀಳ್ತದೆ, ನಮ್ಮ ಮನಸ್ಸಿಗೆ ಭಾಳ ತೊಂದರೆ ಆಗುತ್ತೆ, ನೋವಾಗುತ್ತೆ. 24 hours ಜಾಬ್ ಮಾಡ್ತಾ ಇದ್ದಾರೆ. ದೇವರು ನಿಮಗೆ ಒಳ್ಳೇದು ಮಾಡಬೇಕು, ದೇವರು ನಿಮಗೆ ಇದು ಅನುಕೂಲ ಮಾಡಿಕೊಡ್ಬೇಕು. ನಾವು ನಮ್ಮಿಂದ ನಿಮಗೆ ಏನು ಸಪೋರ್ಟ್ ಬೇಕಾದರೂ ನಾವು ಟಿಂಬರ್ ಮರ್ಚೆಂಟ್ ಅಸೋಸಿಯೇಷನ್ಗೆ ಕೊಡ್ತೀವಿ ಸರ್. ಥ್ಯಾಂಕ್ಸ್. टिम्बर मर्चेंट एसोसिएशन न्यू बम्बूजर बेंगलुरु की जानिब से मुनक़दा की गई आज की इस मजलिस में टिम्बर मर्चेंट एसोसिएशन मंजिल से मुंतजमा के अरकान और दरमियान में मौजूद अहबाब का फर्दन इस्तेमाल करते हुए आपका शुक्रिया अदा करता हूँ। हाजरीन, इस जलसे में हमारे सरपरस्त अंजुमन मोहतरम अलहाज सैयद नूरुल अमीन अनवर साहब का इस्तेमाल करता हूँ, जिन्होंने कदम पर अल्हम्दुलिल्लाह हमारी भरपूर हौसला अफजाई की। आपने अपनी मजबूरियत के बावजूद थोड़ा सा वक्त निकाल कर हमारी गुजारिश पर लब्बैक कहते हुए यहाँ हाजिरी दी। आज की इस मजलिस का मकसद यही है कि आपके मसाइल सुने जाएं और इन मसाइल के हल की, ताकि इन मसाइल की वजह से होने वाली परेशानियों को बचाया जा सके। आज की इस मजलिस के हमारे मेहमान खुसूसी श्री शिवा रुद्रप्पा मची साहब हैं, जो खलासी पार्लियामेंट सर्कल इंस्पेक्टर हैं। हम इनका दिल की गहराइयों से इस मजलिस में इस्तकबाल करते हैं। आपसे मशवरे के तालिब ही हमें उम्मीद है कि आप हमें मुफीद मशवरों से नवाजें। श्री शिवा रुद्रप्पा साहब ये काबिल जेंटलमैन हैं। कौम की खिदमत का जज्बा इनमें कूट कर भरा है। बगैर किसी भेदभाव के ये अपनी खिदमत में जुटे हुए हैं। आपने अपनी ड्यूटी के दौरान जब इन पुलिस वालों है, पुलिस दिन रात हमारी खिदमत में जुटी हुई है। ये अहबाब सर्दी गर्मी बारिश की परवाह किए बगैर हमारी खिदमत करते हैं, जहाँ हम रात में आराम की नींद सो सकें, अपने रोज़मर्रा के काम अंजाम दे सकें। हम इन पुलिस वालों का और खुसूसन हमारे दरमियान खुसूसी श्री शिव रुद्रप्पा मणि साहब का दिल की गहराइयों से शुक्रिया अदा करते हैं। ಪಬ್ಲಿಕ್ಗೆ ಅನುಕೂಲ, ಅವ್ರಿಗೆ ಬರ್ಡನ್ ಕಮ್ಮಿ ಆಗುತ್ತೆ. ನಾವು ಸಪೋರ್ಟ್ ಕೊಡ್ತೀವಿ. ಅವ್ರ ಸಪೋರ್ಟ್ ಬಂದರೆ ನಮಗೆ ಭಾಳ ಸಂತೋಷ ಆಗುತ್ತೆ. ನಾವು ತಿಳ್ಬಿಟ್ಟು ಗೌರ್ಮೆಂಟ್ ರೂಲ್ ಫಾಲೋ ಮಾಡಿಕೊಂಡು ಹೋಗ್ತೀವಿ. ಇವತ್ತು ಚರ್ಚೆ ಆಗಿರೋದು ಭಾಳ ಒಳ್ಳೆಯ ಕೆಲಸ ಆಗಿದೆ. ಈ ಪೊಲೀಸ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು ಬಂದಿರೋದು ಕಲಾಸಿ ಪಳ್ಳಿಗೆ ಭಾಳ ಒಳ್ಳೆಯವರು, ಒಳ್ಳೆ ಮನಸ್ಸು, ಎಲ್ಲ ಜನ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡ್ತಾವ್ರೆ. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಏನಂದರೆ, ಇವಾಗ ಕೃಷ್ಣ ಬೈರೇಗೌಡ ರೋಡಲ್ಲಿ ಏನು ಹಾಕಬಾರ್ದು ಅಂತ ಹೇಳ್ತಾ ಇದ್ದೀರಾ, ಅದು ಭಾಳ ಒಳ್ಳೆ ಕೆಲಸ ಸರ್. ತಪ್ಪು ಕೆಲಸ ಏನಿಲ್ಲ. ರೋಡಲ್ಲಿ ಅಂಗಡಿನಲ್ಲಿ ಹಾಕ್ಕೊಂಡು ವ್ಯಾಪಾರ ಮಾಡಿದ್ರೆ ಏನಿಲ್ಲ, ರೋಡು ಫುಲ್ಲು ಜಾಮ್ ಆಗುತ್ತೆ. ರೋಡಲ್ಲಿ ಸಾಮಾನು ಹಾಕಿಬಿಟ್ರೆ ತೊಂದರೆಗಳು ಆಗುತ್ತೆ. ರೋಡಲ್ಲಿ ಲಾರಿ ಡಬಲ್ ಪಾರ್ಕಿಂಗ್ ಮಾಡಿಕೊಂಡು ಅನ್ಲೋಡ್ ಮಾಡಿಕೊಂಡು ಈ ಗಾಡಿಯಿಂದ ಆ ಗಾಡಿಗೆ ಹಾಕ್ಕೊಂಡಿದ್ರೆ ಅದು ತೊಂದರೆನೇ, ಜನಕ್ಕೆ ತೊಂದರೆ ಕೊಡೋ ಕೆಲಸನೇ ನಡೀತಾ ಇರೋದು. ಅವರು ಕೃಷ್ಣ ಬೈರೇಗೌಡ ಮಾಡಿರೋದು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇರೋದು. ಅರ್ಥ ಆಯ್ತಾ? ಜನ ಓಡಾಡೋಕ್ಕೆ ಜಾಗ ಇಲ್ಲ ಅಂದರೆ ಒಂದೊಂದು ಸಾರಿ ಯಾವುದನ್ನ ಆಂಬುಲೆನ್ಸ್ ಬಂದ್ರೂ ಜಾಮ್ ಆಗುತ್ತೆ, ತೊಂದರೆಗಳು ಆಗುತ್ತೆ. ಅದಕ್ಕೋಸ್ಕರ ಇವ್ರು ಮಾಡ್ತಾ ಇರೋದು, ಕೃಷ್ಣ ಬೈರೇಗೌಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ತಾವು ಏನು ಇಷ್ಟಪಡ್ತೀರಿ ಸರ್? ನಾನು ಅದೇ ಅವ್ರು ಮಾಡ್ತಾ ಇರೋದು ನಮ್ಮ ಏರಿಯಾ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ರೋಡಲ್ಲಿ ಎಲ್ಲ ಏನು ಹಾಕಬೇಡಿ, ದಾರಿ ಹೋಗೋಕ್ಕೂ ಬರೋದಕ್ಕೆ ಟ್ರಾಫಿಕ್ಗೆ ಅನುಕೂಲ ಮಾಡಿಕೊಡಿ. ಆಮೇಲೆ ನಮ್ಮ ಹತ್ರ ಬಂದು ನೀವು ಸೆಕ್ರೆಟ್ರಿ ನೀವು ಮಾತಾಡಿ ಅಂದರೆ ನಾವು ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ರೂಲು ಫಾಲೋ ಮಾಡಿ. ನಾವು ರೂಲ್ ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಸರಿನಾ ಸರ್? ಇವಾಗ 1 ವಾರ ಟೈಮ್ ಕೊಟ್ಟಿದ್ದಾರೆ. ನೀವು ಒಂದು ನಿಮ್ಮ ನಾವು ಎಲ್ಲರಿಗೂ ಜೊತೆಯಲ್ಲಿ ಹೋಗ್ಬಿಟ್ಟು ಸರ್ಕಲ್ ಇನ್ಸ್ಪೆಕ್ಟರ್ PA ಅವ್ರ ಜೊತೆಯಲ್ಲಿ ನಾನು ಹೋಗ್ಬಿಟ್ಟು ಪೂರಾ ಬಜಾರಲ್ಲಿ ಎಲ್ಲರಿಗೂ ಹೇಳ್ಕೊಂಡು ಬಂದಿದ್ದೀನಿ. ಆದ್ರೂ ಅವ್ರು ಮಡಗಿದ್ರೆ ಅವ್ರಿಗೆ ಕ್ರಮ ತಗೊಳ್ಳಿ, ಗೌರ್ಮೆಂಟ್ ಕ್ರಮ ತಗೊಳ್ಳಿ, ನಮಗೇನು ಅಬ್ಜೆಕ್ಷನ್ ಇಲ್ಲ. ಸರ್, ಎಲ್ಲೋ ಒಂದು ಕಡೆ ಬೊಂಬೋ ಬಜಾರ್ ಅಂದರೆ ಟಿಂಬರ್ಗೆ ಮುಖ್ಯವಾಗಿತ್ತು. ಆದರೆ ಈಗ ಹೇಳ್ತಿದ್ದೀರಾ ತಾವು
ಟಿಂಬರ್ ಇದು ಕಮ್ಮಿ ಆಗ್ತಿದೆ, ಟಿಂಬರ್ ಹೌದು ಸರ್. ಕಮ್ಮಿ ಆಗಿ ಈಗ ಸ್ಟೀಲ್ಗಳು ಜಾಸ್ತಿ ಆಗ್ತಿದೆ ಅಂತ. ಹೌದು, ಹೌದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇವಾಗ ಏನಾಗಿದೆ ಅಂದರೆ ಟಿಂಬರು ವ್ಯಾಪಾರ ಮಾಡೋದಕ್ಕೆ ಇಲ್ಲಿ ಮರ ಇಲ್ಲ. ಹಾ. ಗಿರಾಕಿ ಆ ಕಡೆ ಹೋಗ್ಬಿಟ್ಟು ಎಲ್ಲೆಲ್ಲೋ ಅಂಗಡಿಗಳು ಓಪನ್ ಆಗಿದೆ. ಬಂಬು ಬಜಾರ್ ಬರೋಕ್ಕೆ ಬೇಕಾಗಿಲ್ಲ, ಅಲ್ಲೇ ತೊಗೊಳ್ತಾ ಇದ್ದಾರೆ ಅವರು. ಕೃಷ್ಣಾಷ್ಟಪುರಂ ಇದೆ, ಮಡಿವಾಳ ಇದೆ, ಈ ಕಡೆ ಮೈಸೂರು ರೋಡ್ ಇದೆ, ಈ ಕಡೆ ಕಾಮಾಕ್ಷಿ ಪಾಳ್ಯ ಆ ಕಡೆ ಎಲ್ಲ ಅಂಗಡಿಗಳು ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಇಲ್ಲಿ ಕಮ್ಮಿ ಆಗಿದೆ ವ್ಯಾಪಾರ ಟಿಂಬರ್ದು. ಒಂದು 5-10 ಅಂಗಡಿ ಇರಬೇಕು ಇರೋದು ಇವಾಗ ಸದ್ಯಕ್ಕೆ. ಅದು ಬಿಟ್ಟರೆ ಎಲ್ಲ ಸ್ಟೀಲ್ ಆಗೋಗ್ಬಿಟ್ಟಿದೆ. ಟಿಂಬರ್ದು ಕಡಿಮೆ ಆಗಿಬಿಟ್ಟಿದೆ, 10% ಆಗಿದೆ. ಸರ್ ಆಮೇಲೆ ಇನ್ನೊಂದು ಏಕಮುಖ ಸಂಚಾರ ಬೇಡ, ಸಂಚಾರ ಕೇಳಿದ್ರಿ ಒನ್ ವೇ ಅಲ್ಲಿ ಏನಾಗಿದೆ ಅಂದರೆ ಆ ಕಡೆಯಿಂದ ಬಂದ್ಬಿಡ್ತಾರೆ. ಇವಾಗ ಇರೋದು ಈ ಕಡೆ ಗಾಡಿ, ಆ ಕಡೆಯಿಂದ ಬಂದರೆ ಗಾಡಿಗಳು ಇಲ್ಲಿ ಜಾಮ್ ಆಗುತ್ತೆ. ಅಲ್ಲಿ ಸರಿಯಾಗಿ ಟ್ರಾಫಿಕ್ ಅವರು ಸರಿಯಾಗಿ ರೂಲ್ ಫಾಲೋ ಮಾಡಿದ್ರೆ ಇದು ಜಾಮ್ ಆಗೋಕ್ಕೆ ಚಾನ್ಸೇ ಇಲ್ಲ. ಒನ್ ವೇನೇ ಇರುತ್ತೆ. ಸಾಕು ನಮಗೆ ಒನ್ ವೇನೇ ಸಾಕು, 2 ವೇ ಬೇಡ ನಮಗೆ, ಒನ್ ವೇನೇ ಕೊಳ್ಳಿ. ಯಾಕೆ ಅಂದರೆ ಅಲ್ಲಿಂದ ಬಂದರೆ ಇಲ್ಲಿ ಜಾಮ್. ಅದು ಹೆಸರು ಯಾರ್ದು ಹೋಗೋದು, ಬಂಬು ಬಜಾರಲ್ಲಿ ಹಿಂಗೆ ಜಾಮ್ ಆಗುತ್ತೆ. ಬಂಬು ಬಜಾರ್ ಅಂದ್ಬಿಟ್ಟು ನಮ್ಮ ಹೆಸರು ಹಾಳಾಗುತ್ತೆ ಅಷ್ಟೇ. ಮೊಹಮ್ಮದ್ ಮಖದಸುಲ್ಲಾ ಬೇಕಿ, ಮೊಹಮ್ಮದ್ ಪ್ರೆಸಿಡೆಂಟ್ ಟಿಂಬರ್ ಮರ್ಚೆಂಟ್ ಅಸೋಸಿಯೇಷನ್ ಇನ್ಸ್ಪೆಕ್ಟರ್ ಇದ್ದಾರಲ್ಲ, ಅವ್ರು ನಮಗೆ ಭಾಳ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ನಮಗೆ ಏನು ಹೆಲ್ಪ್ ಬೇಕಾದರೆ ಅವ್ರು ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಮೇನ್ನೆ ನಮ್ಮದು ಏನು ಸಾಹೇಬರು ಹೇಳ್ತಾರೆ, ನಮ್ಮೊಂದು ಇದು ಹೇಳ್ತಾರೆ, ಇಲ್ಲಿ ಬರೀ ನಾವು ಲೋಡಿಂಗ್ ಅನ್ಲೋಡಿಂಗ್ ಮಾಡೋದು. ಲೋಡಿಂಗ್ ಅನ್ಲೋಡಿಂಗ್ಗೆ ನನ್ನಿಂದ ಗಾಡಿ ಎಲ್ಲ ನಿಲ್ಲಿಸೋದಿಲ್ಲ. ಪ್ರಾಬ್ಲಮ್ ಟ್ರಾಫಿಕ್ದು ಏನಾಗೋದು, ಆ ಕಡೆಯಿಂದಾನೇ ಗಾಡಿ ಬರ್ತದೆ, ಈ ಕಡೆಯಿಂದಾನೇ ಗಾಡಿ ಬರ್ತದೆ. ಒಂದು ಕಡೆ ನೋ ಎಂಟ್ರಿ ಮಾಡಿಬಿಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ತದೆ. ಗೊತ್ತಾಯ್ತು, ಅಷ್ಟೇ ಬಂದು ಇಲ್ಲ. ಟ್ರಾಫಿಕ್ದು ಏನಿಲ್ಲ, ಅಂಗಡಿಯವ್ರದ್ದು ಏನು ಪ್ರಾಬ್ಲಮ್ ಇಲ್ಲ, ಯಾರು ನಿಲ್ಲಿಸೋದಿಲ್ಲ ಗಾಡಿ, ಆ ಥರ ಏನಿಲ್ಲ. ಪ್ರಾಬ್ಲಮ್ ಇರೋದು 2 ಕಡೆ ನೋ ಎಂಟ್ರಿ ಮಾಡಿಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಯಾರು ಅಂಗಡಿಯವ್ರು ಯಾರಿಗೆ ತೊಂದರೆ ಕೊಡೋದಿಲ್ಲ. ಬರೀ ಲೋಡಿಂಗ್ ಟೈಮ್ನಲ್ಲಿ ಅವ್ರು ಲೋಡಿಂಗ್ ಮಾಡ್ತಾರೆ, ಅನ್ಲೋಡ್ ಮಾಡ್ತಾರೆ, ಆಮೇಲೆ ಗಾಡಿ ಕಟ್ತಾರೆ.